ರಾಜ್ಯದಲ್ಲಿ ದಿನೇ ದಿನೇ ಮತ್ತಷ್ಟು ರಂಗೇರ್ತಾ ಇದೆ ಉಪಚುನಾವಣಾ ಅಖಾಡ. ಬಾಗಲಕೋಟೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಪ್ರಚಾರ. ಬನಶಂಕರಿ ದೇವಿ ದರ್ಶನ ಪಡೆದ ಯತೀಂದ್ರ ಸಿದ್ದರಾಮಯ್ಯ. ಐಹೊಳೆ, ಕಳಿಗುಡ್ಡ, ಅಮೀನಗಡ, ಶಿರೂರಲ್ಲಿ ಭರ್ಜರಿ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರಚಾರ ಕಾರ್ಯವನ್ನ ಆರಂಭ ಮಾಡಲಿದ್ದಾರೆ. ನೋಡಿ, ದೇವರಿಗೆ ಪೂಜೆ ಸಲ್ಲಿಸಿ ಆ ನಂತರ ಪ್ರಚಾರ ಕಾರ್ಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ತೊಡಗಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಹಲವು ಸಚಿವರು, ಶಾಸಕರು ಕೂಡ ಇವತ್ತು ಸಾಥ್ ಕೊಡಲಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಉಪಚುನಾವಣೆಯ ಕಾವು ಮತ್ತಷ್ಟು ರಂಗೇರ್ತಾ ಇದೆ. ಬಾಗಲಕೋಟೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರಿಂದಲೇ ಭರ್ಜರಿ ಪ್ರಚಾರ ಕೂಡ ನಡೆಯಲಿದೆ. ಬನಶಂಕರಿ ದೇವಿ ದರ್ಶನವನ್ನ ಪಡೆದ್ರು ಯತೀಂದ್ರ ಸಿದ್ದರಾಮಯ್ಯ. ಆ ನಂತರ ದೇವಿಯ ದರ್ಶನ ಪಡೆದು ನಂತರ ಪ್ರಚಾರದ ಕಾರ್ಯಕ್ಕೆ ಇಳಿದ್ರು. ಇನ್ನು ಭರ್ಜರಿ ಪ್ರಚಾರವನ್ನ ನಡೆಸೋದಕ್ಕೆ ಉಭಯ ನಾಯಕರೇ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಉಪ ಸಮರದ ಕದನಗಳಿಗೆ. ಇನ್ನು ಸದ್ಯಕ್ಕೆ ಏಪ್ರಿಲ್ 9ಕ್ಕೆ ಬೈ ಎಲೆಕ್ಷನ್ ಇದೆ. ಹಲವಾರು ಜನರ ಒಂದು ಪ್ರಚಾರ ಕಾರ್ಯ ಕೂಡ ಬಿರುಸಿನಿಂದ ನಡೀತಾ ಇದೆ. ಪ್ರತಿಷ್ಠೆಯ ಕಣಗಳಾಗಿ ಮಾರ್ಪಟ್ಟಿದೆ. ಒಂದು ಕಡೆ ಬಾಗಲಕೋಟೆ ಆಗಿರಲಿ, ದಾವಣಗೆರೆ ಆಗಿರಲಿ, ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. ಅದರಲ್ಲೂ ಕೂಡ ನಾವು ಗೆಲ್ಲಲೇಬೇಕು ಅಂತ ಪಣ ತೊಟ್ಟು ಹಠಕ್ಕೆ ಬಿದ್ದಂಗಿದೆ. ಎರಡೂ ಪಕ್ಷದವರ ಈ ಒಂದು ಉಪಸಮರ ಹೆಂಗ್ ನಡೆಯುತ್ತೆ ನೋಡ್ಬೇಕು. ಆದ್ರೆ ಸದ್ಯಕ್ಕೆ ಇದೀಗ ಯತೀಂದ್ರ ಸಿದ್ದರಾಮಯ್ಯನವರು ಫೀಲ್ಡ್ಗಿಳಿತಾ ಇದ್ದಾರೆ. ಅದರಲ್ಲೂ ಕೂಡ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳಿಂದ ಸಲ್ಲಿಸಿ ಆ ನಂತರದಲ್ಲಿ ಪ್ರಚಾರ ಕಾರ್ಯಕ್ಕೆ ಇಳಿದಿರೋದಿಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು. ಇನ್ನು ಐಹೊಳೆ, ಕಳಿಗುಡ್ಡ, ಅಮೀನಗಡ, ಶಿರೂರಿನಲ್ಲಿ ಇವತ್ತು ಭರ್ಜರಿ ಕ್ಯಾಂಪೇನ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಚಾರ ಕಾರ್ಯದಲ್ಲಿ ತೊಡಗಲಿದ್ದಾರೆ.